ಇವತ್ತು ಕಾಣಿ ಸ್ಟುಡಿಯೋ ಅನ್ನೋದು ಒಂದು ಬ್ರ್ಯಾಂಡ್ ಆಗಿ ನಿಂತಿರೋದು. ಯಾಕೆಂದರೆ ಇಡೀ ಇಂಡಿಯನ್ ಸಿನಿಮಾದಲ್ಲಿ ಕಾಣಿ ಸ್ಟುಡಿಯೋಸ್ ಏನೋ ಪೋಸ್ಟ್ ಮಾಡ್ತಾರೆ ಅಂದರೆ ನಂಬಿಕೆ, ಇದು ತುಂಬ ವರ್ಕ್ ಆಗುವಂಥ ಆ ಟೀಮ್ ಅಥವಾ ನಂಬಿಕೆನ ಉಳಿಸ್ಕೊಳ್ಳೋವಂಥ ಟೀಮ್ ಅಂತ. ಸೊ ಎಷ್ಟು ಖುಷಿ ಇದೆ ಸರ್, ಆರಂಭದ ದಿನದಿಂದ ಇಲ್ಲಿ ತನಕ ತುಂಬ ದೊಡ್ಡ ಸ್ಟ್ರಗಲ್ಲು. ಇಷ್ಟು ವರ್ಷದಲ್ಲಿ ಸಾಕಷ್ಟು ನೂರಾರು ಸಿನಿಮಾಗಳು ಮಾಡಿದ್ದೀರಿ. ಒಂದು ಟೀಮು ನಿಮ್ಮನ್ನು ಹುಡ್ಕೊಬಂದು ನಂಬಿಕೆಯಿಂದ ಕೆಲಸ ಕೊಟ್ಟು ಹೋಗ್ತಾರೆ. ಸೊ ಈ ಥರದ್ದೆಲ್ಲ ಬೆಳವಣಿಗೆ ವೈಯಕ್ತಿಕವಾಗಿ ಇಲ್ಲಿ ತನಕ ಬಂದು ನಿಂತಿದ್ದೀರಾ, ಆ ಜರ್ನಿಯಿಂದ ಇಲ್ಲಿ ತನಕ ನೆನಪಿಸ್ಕೊಳ್ಳೋದಾದರೆ? ಅದೇ ಅಂದರೆ ಟೀಮ್, ಅದೇ ಎಂಡ್ ಆಫ್ ದ ಡೇ ಇದರಲ್ಲಿ ಹಿಂಗೆ ಸಿನಿಮಾ ಒಬ್ಬರ ಹತ್ರ ಮಾಡೋಕ್ಕಾಗಲ್ಲ. ಒಂದು ಡಿಸೈನು ಆಗಲಿ ಕಂಪ್ಲೀಟ್ ಅದಕ್ಕೊಂದು ತಯಾರಾಗಿರೋ ಟೀಮ್ ಬೇಕು, ಒಂದು ನಾಲೆಜ್, ಅದ್ರ ಹಿಂದೆ ಒಂದಿಷ್ಟು ನಾಲೆಜ್ ಇರಬೇಕು. ನಮ್ಮದೊಂದು 10 years ಹೊರಗಡೆ ಒಂದು ಎಕ್ಸ್ಪೀರಿಯನ್ಸ್ ಕಂಪನಿಯಲ್ಲಿ, ಅದಾದಮೇಲೆ ಇಲ್ಲೊಂದಿಷ್ಟು ಎಕ್ಸ್ಪೀರಿಯನ್ಸ್. ನಾವು ಸಿನಿಮಾ ಕಲ್ತ್ವಿ, ಸಿನಿಮಾ ನೋಡೋದು ಕಲ್ತ್ವಿ ಫಸ್ಟಿಗೆ, ನೋಡು ಯಾರು ಮಾಡೋರ ಜೊತೆ ಬೆರೆತ್ವಿ. ಸೊ ಯಾಕೆ ಮಾಡ್ತಾರೆ, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದೆಲ್ಲ ಕಲಿತಾಗ ಸೊ ಇದ್ರಲ್ಲೊಂದು ಪೋಸ್ಟರ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಏನು ಹೇಳಬೇಕು ಅದನ್ನು ನಾವು ತಿಳ್ಕೊಂಡು ನಮ್ಮ ಟೀಮ್ ಜೊತೆ ಕೂತ್ವಿ. ಅದನ್ನು ಟೆಕ್ನಿಕಲ್ ಒಂದು ತುಂಬ ಜನ ವರ್ಕ್ ಮಾಡ್ತಾರೆ ಇದ್ರ ಹಿಂದೆ. ಸೊ ಒಂದು ಪರ್ಸನಿಂದ ವರ್ಕ್ ಆಗೋ ವರ್ಕ್ ಅಲ್ಲ. ಹಾಗೇನು ರೆಸ್ಪಾನ್ಸಿಬಿಲಿಟಿ, ಒಂದು ಈ ಪ್ಯಾನ್ ಇಂಡಿಯಾ ಅಂತ ಒಂದು ಸಬ್ಜೆಕ್ಟ್ ಬಂದಾಗ ನೂರಾರು ಟೀಮ್ ಅಲ್ಲಿ ವರ್ಕ್ ಮಾಡಿದಾಗೆ ಒಂದು 20-30 ಜನ ಟೀಮ್, ನಮ್ಮದು ಡಿಸೈನ್ ಟೀಮ್ ಏನಿದೆ. ಸೊ ಕಾನ್ಸೆಪ್ಟ್ ಆಗಿರ್ಬೋದು, ರೆಂಡರ್ ಆಗಿರ್ಬೋದು, ಡೀಟೇಲಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ಒಂದು ದೊಡ್ಡ ಟೀಮೇ ಇದಕ್ಕೆ ಬೇಕೇ ಬೇಕು. ದೊಡ್ಡ ಕಲಿಬೇಕಷ್ಟೇ, ಪ್ರತಿ ಹಂತದಲ್ಲೂ ಕಲಿತೆ ಮಾಡಬೇಕು. ಮೇ ಬಿ ಕನ್ನಡದಲ್ಲಿ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಈ ಥರ ಒಂದು ಪ್ರೊಫೆಷ್ನಲ್ ಆಗಿ ಒಂದು ದೊಡ್ಡ ಕಂಪನಿಯನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ಬ್ರ್ಯಾಂಡ್ ಆಗಿ ಒಂದು ಕೆಲಸ ಮಾಡುವಂಥ ರೀತಿ. ಡೆಫಿನೆಟ್ಲಿ ಇದೊಂಥರ ಅಡ್ವರ್ಟೈಸಿಂಗ್ ಥರನೇ, ಸೇಮ್ ಅಡ್ವರ್ಟೈಸಿಂಗ್ ಫೀಲ್ಡ್. ಸೊ ಅಟ್ ದಿ ಸೇಮ್ ಟೈಮ್ ನಾವು ಚೆನ್ನಾಗಿ ವರ್ಕ್ ಮಾಡ್ತೀವಿ. ಸೇಮ್ ಟೈಮ್ ಪ್ರೊಡಕ್ಷನ್ ಹೌಸ್ದು ಸಪೋರ್ಟ್ ಇದೆ ಎಲ್ಲರದ್ದು. ಎಲ್ಲ ಪ್ರೊಡಕ್ಷನ್ ಹೌಸ್ ಅವ್ರ ಸಪೋರ್ಟು ನಮ್ಮದು ವರ್ಕ್ ಎಲ್ಲ ಒಂದು ಸೇರಿ ಆಗಿರೋದು ಇದು ಸಕ್ಸಸ್ಸು. ನಾವು ನಮ್ಮದೇ ಅಂತ ಹೇಳೋಕ್ಕಾಗಲ್ಲ. ಸೊ ತುಂಬಳೆ, ರಕ್ಷಿತ್, ರಿಷಬ್, ಅನೂಪ್, ಹೇಮಂತ್, ತುಂಬ ಡೈರೆಕ್ಟ್ರ್ ಇದ್ದಾರೆ. ಎಲ್ಲ ಡೈರೆಕ್ಟ್ರು ಇವರು ಅಂತ ಇಲ್ಲ. ಸೊ ಎಲ್ಲರ ಜೊತೆ ವರ್ಕ್ ಮಾಡಿ ನಮಗೊಂದಿಷ್ಟು ನಾಲೆಜ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ನಮ್ದೇನು ಎನರ್ಜಿ ಇದೆ ನಮ್ಮ ಟೀಮು, ಸೊ ಎಲ್ಲ ಹಾರ್ಡ್ ವರ್ಕಿಂದ ಇದಾಗಿರೋದು. ಸೊ ಬಿಗ್ ಜರ್ನಿ. ಅದೇ ಅವ್ರು ಹೇಳಿದಾಗೆ ಒಂದು ಡೈರೆಕ್ಟರ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಹೌಸ್, ಅವ್ರದ್ದು ವಿಷನ್ ಏನಿದೆ ಆ ವಿಷನ್ಗೆ ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ. ಸೊ ಎಲ್ಲರದ್ದು ಅವ್ರವ್ರ ವಿಷನ್ ತೊಗೊಂಡು ಬಂದಿರ್ತಾರೆ. ಪ್ರತಿಯೊಬ್ಬ ಡೈರೆಕ್ಟರ್ ಯಾರಿದ್ದಾರೆ, ನಾವು ಇನಿಷಿಯಲ್ ಕೆಲಸ ಮಾಡಿರೋ ಡೈರೆಕ್ಟರ್ಸ್ ಆಗಿರ್ಬೋದು, ಅವರೆಲ್ಲರದ್ದು ವಿಷನ್ ಅದು. ಸೊ ಈ ಥರ ಒಂದು ಸಿನಿಮಾ ಮಾಡಬೇಕು, ಆ ಸಿನಿಮಾದಲ್ಲಿ ನಮ್ಮದೊಂದು ಚಿಕ್ಕ ಪಾತ್ರ. ಈಗ ಪಬ್ಲಿಸಿಟಿ ಡಿಸೈನ್ ಅಂತ ಏನಿದೆ, ಅದಕ್ಕೆ ರೈಟ್ ಏನು ಬೇಕು, ಏನು ಅಂದರೆ ಎಲ್ಲರೂ ಮಾಡಿದ್ದಾರೆ, ರೈಟ್ ಏನು ಕೊಡಬೇಕು ಅನ್ನೋದು ಕೊಟ್ಟಿರೋದಕ್ಕೆ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ, ಕೆಲಸ. ಸಿನಿಮಾಗಳನ್ನ ಹೇಗೆ ಆಯ್ಕೆ ಮಾಡ್ಕೋತೀರಾ ಅಂತ ನೀವುಗಳು? ಯಾಕಂದರೆ ನೀವು ಮಾಡೋವಂಥ ಸಿನಿಮಾಗಳು ಅಂದರೆ ದುಡ್ಡು ಮುಖ ನೋಡಿ ಮಾಡೋವಂಥ ಸಿನಿಮಾಗಳು ಯಾವುದೂ ಇರಲ್ಲ. ಯಾಕಂದರೆ ನೀವು ಮಾಡಿರೋಂಥ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗಿರುವಂಥದ್ದು. ಅಂದರೆ ಕಥೆ ವಿಚಾರಲಿ, ಕಂಟೆಂಟ್ ವಿಚಾರಲಿ, ಡೈರೆಕ್ಟರ್ ಆಗಲಿ, ಎಲ್ಲರೂ ಅದ್ಭುತವಾದ ಆಯ್ಕೆಗಳೇ ಆಗಿರ್ತಾರೆ. ಹೇಗೆ ಸೆಲೆಕ್ಟ್ ಮಾಡ್ತೀರಾ ಸಿನಿಮಾಗಳನ್ನು ನೀವು ಪೋಸ್ಟರ್ ಡಿಸೈನ್ ಮಾಡುವಂಥ ಸಿನಿಮಾಗಳು? ಯಾಕಂದರೆ ಕನ್ನಡ, ಜಸ್ಟ್ ಕನ್ನಡ ಅಲ್ಲ, ಬೇರೆ ಭಾಷೆಗಳಿಂದ ಸಾಕಷ್ಟು ಜನ ನೀವೇ ಬೇಕು ಅಂತ ಹುಡ್ಕೊಬರೋವಂಥದ್ದು. ಯಾವ ರೀತಿ ಆಯ್ಕೆ ಮಾಡ್ತೀರಾ ಸಿನಿಮಾ ಅಂತ ಬಂದಾಗ? ಇಲ್ಲ ಅಂದರೆ ಅವ್ರು ನಮ್ಮನ್ನು ಆಯ್ಕೆ ಮಾಡ್ಕೊತಾರೆ. ಚೆನ್ನಾಗಿ ಕೆಲಸ ಮಾಡೋರು ಯಾರಾದರೂ ಅವ್ರನ್ನ ಹುಡ್ಕೊಂಡು ಬರ್ತಾರೆ ಅಂತಲ್ಲ, ನಾವು ಹುಡುಕ್ತೀವಿ. ನಾವು ಕೂಡ ಒಳ್ಳೇದು ಎಲ್ಲಿದೆ ಅದಕ್ಕೆ ಮಾತ್ರ ಹುಡುಕ್ತೇವಲ್ಲ. ಸೊ ಈ ಒಂದು ಸಬ್ಜೆಕ್ಟಿಗೆ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬಂದಾಗ ನಾವು ಒಬ್ಬರೇ ಅಲ್ಲ, ತುಂಬ ಡಿಪಾರ್ಟ್ಮೆಂಟ್ಗಳಿದೆ ಸಿನಿಮಾದಲ್ಲಿ. ಮ್ಯೂಸಿಕ್ ಆಗಿರ್ಬೋದು, ಅದರ ಡಿಪಾರ್ಟ್ಮೆಂಟ್ ತುಂಬ ಇದೆ. ಸೊ ಆ ಥರನೇ ಅಂದರೆ ಅವರಿಗೆ ಈ ಸಿನಿಮಾದ ಈ ಕತೆ ಹೇಳೋದಕ್ಕೆ ಕಾಣಿ ಸ್ಟುಡಿಯೋ ಓಕೆ, ಇವ್ರು ಮಾಡಿದ್ರೆ ಇದನ್ನು ಏನಿದೆ ಅದನ್ನು ಹಾಗೆ ಹೇಳ್ತಾರೆ, ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡ್ತಾರೆ ಅಂತ ಒಂದು ಕಂಪನಿ ಆಗಿರೋದ್ರಿಂದ. ಸೊ ಅಲ್ಲೊಂದು ಟೀಮ್ ವರ್ಕ್ ಮಾಡುತ್ತೆ. ಸೊ ಯಾರೊಬ್ಬರು ಪರ್ಸನ್ಸ್ ವರ್ಕ್ ಮಾಡಲ್ಲ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿಗೋಸ್ಕರ ಇಲ್ಲಿ ಬರ್ತಾರೆ. ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅದನ್ನು ಕೊಡ್ತೀವಿ. ಎಲ್ಲೋ ಒಂದು ಕಡೆ ನಿಮ್ಮ ಸಿನಿಮಾ ಪೋಸ್ಟರ್ನ ನೋಡಿದಾಗ ಆ ಟೀಮ್ ಅವ್ರಿಗೆ ಅನಿಸುತ್ತಲ್ಲ, ಈ ಮಟ್ಟಿಗೆ ನಾವು ಕ್ವಾಲಿಟಿ ಕೊಡಬೇಕು ಸಿನಿಮಾ ಅಂದರೆ ಕಲರ್ ಪ್ಯಾಲೆಟ್ಸು ಮತ್ತು ಆ ವಿಚಾರಗಳು ಏನಿದೆ ಥೀಮ್ಗಳನ್ನು ಅದ್ಭುತವಾಗಿ ಕ್ರಿಯೇಟ್ ಮಾಡ್ಕೊಡ್ತೀರಾ. ಅದು ಹೆಂಗೆ ಸರ್, ಅದು ಚಾಲೆಂಜ್? ಟೀಮ್ಗೂ ಚಾಲೆಂಜ್ ಹಾಕಿರ್ತಾರೆ ಆ್ಯಕ್ಚುಲಿ ಪೋಸ್ಟರ್ ಮೂರು ಕಡೆ ನೀವು. ಅವಾಗ ಹೇಳ್ದಂಗೆ ನಾವು ನಮ್ಮದು ಬೆಸ್ಟ್ ಟ್ರೈ ಮಾಡ್ತೀವಿ. ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಟ್ರೈ ಮಾಡಿರ್ತೀವಿ, ನಾವು ಜಾಸ್ತಿನೇ ಮಾಡಿರ್ತೀವಿ. ಕೆಲವು ಸಿನಿಮಾಕ್ಕೆ ಅವ್ರಿಗೆ ಬೇಕಿರಲ್ಲ. ಆಮೇಲೆ ಅವ್ರು ಹೇಳ್ತಾರೆ ನಮ್ಮ ಸಿನಿಮಾದಲ್ಲಿ ಈ ಥರ ಮಾಡಿದ್ದು ಸಜೆಷನ್ ಹೇಳ್ತಾರೆ. ಆ ಥರನೂ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗುತ್ತೆ. ಸೊ ನಮ್ಮ ತಲೆಯಲ್ಲಿ ಒಂದು ವಿಷನ್ ಇರುತ್ತಲ್ಲ, ಅದನ್ನು ನಾವು ಅವರಿಗೆ ಕಾನ್ಸೆಪ್ಟ್ ಟೈಮಲ್ಲೇ ಅವರಿಗೆ ಹೇಳ್ತೀವಿ ಈ ಥರ ಮಾಡೋಣ ಅಂತ. ಸೊ ಕೆಲವೊಂದು ಡೆಫಿನೆಟ್ಲಿ ಅವ್ರಿಗೆ ಖುಷಿ ಆಗುತ್ತೆ. ಕೆಲವುದೆಲ್ಲ ಅವ್ರಿಗೆ ಫೀಡ್ಬ್ಯಾಕ್ ಬಂದು ಅದ್ರ ಮೇಲೆ ವರ್ಕ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ವಂಡರೇ ಹಾಕಿದ್ವಿ ಸರ್. ಒಂದು ಪ್ರತಿ ತಿಂಗಳಿಗೆ ಎಷ್ಟು ಸಿನಿಮಾಗಳು ವರ್ಕ್ ಮಾಡ್ತೀರಾ ಸರ್? ಯಾಕಂದರೆ ಮುಂದ್ಗಡೆ ಪೋಸ್ಟರ್ಸ್ ನೋಡ್ಕೊ ಬಂದೆ, ಕನ್ನಡ ಇಂಡಿಯಾದಲ್ಲಿ ಎಷ್ಟು ಭಾಷೆ ಇದೆ ಎಲ್ಲ ಭಾಷೆ ಪೋಸ್ಟರ್ಗಳ ಎದುರುಗಡೆ ಕಾಣಿಸ್ತಾ ಇದೆ. ಬೇರೆ ಭಾಷೆಗಳಿಂದ ಸಿನಿಮಾಗಳು ಹುಡ್ಕೊ ಬರ್ತಿರೋ ರೀತಿ ಜೊತೆಗೆ ಈಗ ಪ್ರತಿ ತಿಂಗಳಿಗೆ ಅಂದರೆ ಎಷ್ಟು ಸಿನಿಮಾಗಳು ಒಟ್ಟೊಟ್ಟಿಗೆ ವರ್ಕ್ ನಡೀತಾ ಇರುತ್ತೆ?
ಪ್ಯಾರಲಲ್ಲಿ ಆಗ್ತಾ ಇದೆ, ಒಂದು 10 to 12 ಪ್ರಾಜೆಕ್ಟ್ ಪ್ಯಾರಲಲ್ಲಿ ವರ್ಕ್ ಆಗುತ್ತೆ. ಬಟ್ ಬ್ಯಾಕ್ ಎಂಡಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ಸ್ಗಳು ನಡೀತಾ ಇರೋ, ನಿಮ್ಗೆ ಗೊತ್ತಿರುತ್ತೆ, ಕೆಲವು ಸಿನಿಮಾಗಳು 1 ಇಯರ್ ತಗೊಳುತ್ತೆ, ಕೆಲವರು 2 ಇಯರ್ ತಗೊಳುತ್ತೆ. ಆ ಥರ ಪ್ಯಾರಲಲ್ಲಿ ಒಂದು ಇನ್ನೋಸ್ ಥರ ವರ್ಕ್ ಆಗ್ತಾ ಇದೆ. ನಡೀತಾ ಇರುತ್ತೆ, ಅಂದರೆ ಮಂತ್ಲಿ ಅಂತ ಹೇಳೋಕ್ಕಾಗಲ್ಲ, ಬಟ್ ನಡೀತಾ ಇರುತ್ತೆ. ಅಂದರೆ ರಿಲೀಸಸ್ ಮೇಲೆ ಡಿಪೆಂಡ್. ಒಂದು ಮಂತಲ್ಲಿ 2-3 ಒಟ್ಟಿಗೆ ರಿಲೀಸ್ ಇರ್ಬೋದು, ಒಂದು ವೀಕ್ಲಿ ರಿಲೀಸ್, ಕೆಲವು ಮಂತಲ್ಲಿ ಏನೂ ರಿಲೀಸೇ ಇಲ್ಲದೆ ಇರ್ಬೋದು. ಸೊ ಎವ್ರಿ ಡೇ ಅಂತೂ ವರ್ಕ್ ನಡೀತಾ ಇರುತ್ತೆ. ಸೊ ನಮ್ಮ ಟೀಮ್ ಏನಿದೆ ಅಂದರೆ ಪ್ರೆಷರ್ಫುಲ್ ಅಂತಲ್ಲ, ಈ ದಿನಕ್ಕೆ ಎಷ್ಟು ಕೆಲಸ ಮಾಡ್ಬೋದು ಅಷ್ಟೇ ಕೆಲಸ ಮಾಡ್ತೀವಿ. ಸೊ ಪ್ರೆಷರ್ ಆಗಿ ಒಂದು ಕ್ವಾಲಿಟಿ ಹಾಳಾಗೋ ಥರ ಯಾವುದೂ ಮಾಡ್ತಾ ಇಲ್ಲ, ಬಂದಿರೋದೆಲ್ಲದೂ ಮಾಡೋ ಥರನೂ ಅಲ್ಲ. ನೀವು ಅವ್ರಿಗೆ ಅಷ್ಟೇ ಕೇಳಿದ್ರಿ ಏನೇನು ಯಾವ ಥರ ಆಯ್ಕೆ ಮಾಡಿದ್ರು ಅಂದರೆ, ಈಗ ನಾವು ನೋಡಿ ತುಂಬ ಸೆಲೆಕ್ಟ್ ಮಾಡಿ ತಗೋತೀವಿ. ಅಂದರೆ ಹಾಂ, ವರ್ಕ್ ಆಗಬೇಕದು, ಸುಮ್ಮನೆ ಇದೊಂಥರ ಕೆಲಸ ಥರ ಆಗಲ್ಲ. ಸೊ ಎವ್ರಿ ಫಿಲ್ಮು ಹೊಸ ಸ್ಟೋರಿ ಇರುತ್ತೆ. ಅಗೇನ್ ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಲೇಬೇಕಂದ್ರೆ ಅಂದರೆ ಸಿಮಿಲರ್ ಆಗಬಾರ್ದಲ್ವ. ಸೊ ಚಾಲೆಂಜಿಂಗ್ ಇದ್ದೇ ಇರುತ್ತೆ. ಅದಕ್ಕೆ ಈಗ ತುಂಬ ಸೆಲೆಕ್ಟಿವ್ ಗೊತ್ತಾಗ್ಬಿಡತ್ತೆ ನಮಗೆ ಯಾವ ಥರ ಸೆಲೆಕ್ಟ್ ಮಾಡಬೇಕು. ಸೊ ಅದೇ ಎಂಡ್ ಆಫ್ ದ ಡೇ ಎಕ್ಸೈಟ್ ಆಗಬೇಕಷ್ಟೇ ನಮ್ಗಂತಲ್ಲ. ಅಂದರೆ ನಾವು ಟೀಮಲ್ಲಿ ಕೂತಾಗ ಡೈರೆಕ್ಟರು ಯಾರೋ ಕತೆ ಹೇಳೋಕೆ ಬಂದಾಗ, ಕತೆನೋ ಸಬ್ಜೆಕ್ಟ್ ಹೇಳೋಕೆ ಬಂದಾಗ ನಾವು ಹೋಲ್ ಟೀಮ್ ಕೂತ್ಕೋತೀವಿ. ನಾವಿಬ್ಬರು ಅಂತಲ್ಲ, ನಮ್ಮದು ಆರ್ಟ್ ಟೀಮು, ಡಿಸೈನ್ ಡೈರೆಕ್ಟರ್ ಎಲ್ಲರೂ ಕೂತ್ಕೊಂಡು ಅವ್ರ ಕತೆ ಕೇಳ್ತೀವಿ. ಆವಾಗ ಟೀಮ್ಗೊಂದು ಎಕ್ಸೈಟ್ ಆಗುತ್ತೆ. ಇದು ಅವ್ರು ಹೋದ್ಮೇಲೆ ನಾವು ಇಂಟರ್ನಲ್ಲಿ ಡಿಸ್ಕಸ್ ಮಾಡ್ತೀವಿ, ಈ ಸಿನಿಮಾ ಹಿಂಗೆ ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ, ಐಡಿಯಾಸ್ ಹಿಂಗೆ ತೊಗೋಬೋದು. ಸೊ ಇದು ವರ್ಕ್ ಆಗಲ್ಲ ಅಂತ ಗೊತ್ತಾಗುತ್ತೆ ಇನಿಷಿಯಲ್ ಕತೆ ಹೇಳುವಾಗಲೇ. ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದು ಗೊತ್ತಾದಾಗ ಬೇಕಾ ಬೇಡ ಅಂತ ಡಿಸ್ಕಸ್ ಮಾಡಿನೇ